ಇದು ಚಿತ್ರ ನಟಿ ಒಬ್ಬಳ ಮತ್ತೊಂದು ಎಡವಟ್ಟು. ಆ ನಟಿ ಮಾಡಿಕೊಂಡ ಮತ್ತೊಂದು ಎಡವಟ್ಟಾದ್ರೂ ಏನು ಗೊತ್ತಾ? ಅದು ಸಾರ್ವಜನಿಕ ಸ್ಥಳದಲ್ಲಿ ಆ ನಟಿ ಮಾಡಿದ್ದಾದ್ರೂ ಏನು? ಈ ಕುರಿತಾದಂತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ರಾಜ್ ನ್ಯೂಸ್ ನಲ್ಲಿ. ಇದು ಚಿತ್ರ ನಟಿ ಒಬ್ಬಳು ಮಾಡಿರುವಂತಹ ಎಡವಟ್ಟಿನ ಸುದ್ದಿ. ಆ ನಟಿ ಮಾಡಿಕೊಂಡಂತ ಎಡವಟ್ಟು ಏನು ಗೊತ್ತಾ? ಎಸ್, ಸಾರ್ವಜನಿಕವಾಗಿ ಆ ನಟಿ ಈ ರೀತಿ ಮಾಡಬಾರ್ದಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಆ ನಟಿ ಮಾಡಿದ್ದಾದ್ರೂ ಏನು ಗೊತ್ತಾ? ಏನಪ್ಪಾ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿದ್ದಾಳೆ. ಕಡಲ ಕಿನಾರೆಯಲ್ಲಿ ಸ್ನೇಹಿತ ಜೊತೆ ತಿರುಗಾಡುವ ವೇಳೆ ಧೂಮಪಾನ ಮಾಡಿದ್ದಾಳೆ. ಸಾರ್ವಜನಿಕ ಸ್ಥಳದಲ್ಲಿ ಆರಾಮಾಗಿ ಧೂಮಪಾನ ಮಾಡಿ ಓಡಾಡಿದ್ದಾಳೆ. ನೀನು ಹಿಂಗ ಮಾಡಬಾರ್ದಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ಅಂತ ಹೇಳಿ ಸಾರ್ವಜನಿಕರು ಆ ನಟಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಕಡಲ ಕಿನಾರೆಯಲ್ಲಿ ಧೂಮಪಾನ ಮಾಡಿ ಓಡಾಡ್ತಾ ಇರೋದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಹರಿಬಿಟ್ಟಿದ್ರು. ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ನಟಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಓದಿ ಮಜಾ ಮಾಡೋದಕ್ಕೆ ಮಾಡ್ದೆ ಬಂದ್ಯ ಅಂತ ಇರ್ಬೇಕಾಗಿತ್ತಪ್ಪ. ವಿಡಿಯೋನು ಮಾಡ್ದಿ ಸರಿ, ವಿಡಿಯೋ ಮಾಡ್ಬೇಕಾದ್ರೆ ಧೂಮಪಾನ ಮಾಡೋದು ಅವಸರ ಇತ್ತಾ? ಹೋಗ್ಲಿ, ಧೂಮಪಾನ ಮಾಡಿ ವಿಡಿಯೋ ಮಾಡಿ ಆಮೇಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರೆ ಏನು ಸಮಸ್ಯೆ ಇರ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ವಿಡಿಯೋ ಶೇರ್ ಮಾಡ್ಬೇಕಾದ್ರೆ ಈ ರೀತಿ ಧೂಮಪಾನ ಮಾಡುವಂತ ವಿಡಿಯೋವನ್ನ ಹಾಕೋ ಅವಸರ ಇತ್ತಾ ಅಂತೇಳಿ ಈಗ ಜನ, ಅವರ ಫಾಲೋವರ್ಸ್ ಇರ್ತಾರಲ್ಲ, ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಹೇಳ್ತಾ ಇಲ್ಲ ಇದನ್ನು. ಈಗ ಸಾರ್ವಜನಿಕ ಸ್ಥಳದಲ್ಲಿ, ಅದರಲ್ಲೂ ಕೂಡ ಇಂಥ ಜಾಗದಲ್ಲಿ ಹೋಗಿ ಆ ಸೀನರಿಯನ್ನ ಎಂಜಾಯ್ ಮಾಡಬೇಕಾಗಿತ್ತು ನಟಿ. ಸೀನರಿಯನ್ನ ಎಂಜಾಯ್ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡಿದ್ಲಲ್ಲ, ವಿಡಿಯೋ ಮಾಡಿದ್ದಕ್ಕೆ ಯಾರ ಆಕ್ಷೇಪಣೆನೂ ಇಲ್ಲ. ಕೋಟಿ ಕೋಟಿ ಅಥವಾ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ಮೊಬೈಲ್ ತಗೊಂಡಿರ್ತೀರಿ, ಹೇಳಕ್ಕಾಗಲ್ಲ ಕೋಟಿ ಕೋಟಿನೂ ಬೆಲೆ ಬಾಳೋದು ಇರ್ಬೋದು ಅಂತ ಬಂದೆ. ಲಕ್ಷ ಲಕ್ಷ ಬೆಲೆ ಬಾಳುವಂತ ಮೊಬೈಲ್ ಖರೀದಿ ಮಾಡಿರ್ತೀರಿ, ಅದರಲ್ಲಿ ನೀವು ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತೀರಿ ಅಂದರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅಪಾರ ಪ್ರಮಾಣದ ಅಭಿಮಾನಿ ಬಳಗವನ್ನ ಹೊಂದಿರ್ತೀರಿ. ನೀವು ಹಾಕೋ ಒಂದೊಂದು ವಿಡಿಯೋನು ಒಂದೊಂದು ಮಿಲಿಯನ್ ವ್ಯೂಸ್ ಬಂದ್ಬಿಡುತ್ತಲ್ಲ, ಆ ಮಿಲಿಯನ್ ಗಟ್ಟಲೆ ಜನ ನೋಡುವಂತ ವಿಡಿಯೋದಲ್ಲಿ ಒಂದು ಸಂದೇಶ ಸಾರುವಂಥದ್ದಿದ್ರೆ ಒಳ್ಳೆಯದು. ಈ ರೀತಿ ಬ್ಯಾಡ್ ವಿಚಾರಗಳು ಸಮಾಜಕ್ಕೆ ತಲುಪೋದು ಚೆನ್ನಾಗಿರಲ್ಲ. ನೀವು ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅದು ಕೆಲವರಿಗೆ ಪ್ರೇರೇಪಣೆ ಆಗುತ್ತೆ. ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೇಗೆ ಪ್ರೇರೇಪಣೆ ಆಗುತ್ತೆ, ನೀವು ರೀಲ್ಸ್ ಮಾಡ್ತಾ ಇದ್ರೆ ಹೇಗೆ ಪ್ರೇರೇಪಣೆ ಆಗುತ್ತೋ ಅದೇ ರೀತಿಯಾಗಿ ಸ್ಮೋಕ್ ಮಾಡೋದು ಕೂಡ ಕೆಲವರಿಗೆ ಪ್ರೇರಣೆ ಆಗಬಹುದು. ಹಾಗಾಗಿ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕೆಲವರು ಈಗ ಅವರ ಅಭಿಮಾನಿಗಳೇ ಅವರನ್ನ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವರು ಕಿರಾತಕ ಸಿನಿಮಾದ ನಟಿ, ಬಹಳಷ್ಟು ಫೇಮಸ್, ಕನ್ನಡದ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ನಟಿ ಓವಿಯಾ. ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೇ ಆ ಹೀರೋಯಿನ್ ಕೂಡ ಚೆನ್ನಾಗಿದ್ದಾರೆ, ಮುದ್ದು ಮುದ್ದಾಗಿ. ನೋಡಿ, ಅದು ಬೇಬಿ ಕಟಿಂಗ್ ಗೊತ್ತಲ್ಲ, ಬೇಬಿ ಕಟಿಂಗು, ಒಳ್ಳೆ ಕೂಲಿಂಗ್ ಗ್ಲಾಸು, ಸೀ ಸೈಡ್ ವ್ಯೂ, ನೋಡಕ್ ಸಖತ್ತಾಗಿರುವಂತ ವಿಡಿಯೋ. ಆದರೆ ಅದ್ರ ಮಧ್ಯದಲ್ಲಿ ಸ್ಮೋಕ್ ಮಾಡಿದ್ರಲ್ಲ, ಅಲ್ಲೇ ಎಡವಟ್ಟು ಮಾಡ್ಕೊಂಡ್ರು. ಈಗ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ.